ನಾಲ್ಕು ಜನ ವೆಲ್ಕಮ್ ಮಾಡ್ತಾ ಇದ್ದಾರೆ ನಿಮ್ನ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಲ್ರು ಹೆಂಗಿದ್ರಿ? ಓಹೋ ಅಣ್ಣ, ಇವೇನ್ ತಲೆಗಳ ಸಮುದ್ರದ ಅಲೆಗಳಣ್ಣ. ಬಂದನೆ ಫಸ್ಟ್ ಹೊಗೆ ಹಾಕ್ಬಿಟ್ಟತೆ. ಇನ್ನು ಏನು ಮಾಡಲಿಲ್ಲ, ಆಗ್ಲೇ ಹೊಗೆ ಬಂದ್ಬಿಡ್ತು ಅಡಿ. ಅಯ್ಯಯ್ಯೋ, ಅವ್ನು ಹೊಗೆ ಹಾಕ್ತಾ ಇರ್ತಾನೆ ಹಿಂದಕ್ಕೆ ಹೋಗು ಅಂತ ಅಲ್ವಣ. ಎಲ್ಲ ಆರಾಮ? ಊಟ ಮಾಡಿದ್ರ? ನೋಡಿ, ನಾನು ಎಲ್ಲಿ ಬಂದ್ರು ಕೇಳೋದು ಒಂದೇನೆ, ಯಾರ್ಯಾರು ಚೆನ್ನಾಗಿದ್ದೀರ ಕೈ ಐತಿ ನೋಡೋಣ. ಅಂದ್ರೆ ಆನೆಕಲ್ಲಲ್ಲಿ 36 ಜನ ಚೆನ್ನಾಗವ್ರೆ, ಇನ್ ಮಿಕ್ದವ್ರು ಚೆನ್ನಾಗಿಲ್ಲ. ಯಾರ್ಯಾರು ಚೆನ್ನಾಗಿಲ್ಲ ಕೈ ಐತಿ ನೋಡೋಣ. ಚೆನ್ನಾಗಿಲ್ವ? ಏನಾಯ್ತು? ಏನ್ ಚಾಯ್ಸು ಓಟ್ ಏನು ಸಿಕ್ಕಿಲ್ವಾ? ಇರ್ಲಿ ಬಿಡ್ರಪ್ಪ, ನಿಮ್ ಪರ್ಸ್ನಲ್ ನನಗೆ ಯಾಕೆ. ಎಲ್ರಿಗೂ ನಮಸ್ಕಾರ. ಮನುಷ್ಯ ಯಾವಾಗಿದ್ರು ಏನಕ್ಕ ಅಕ್ಕ ಕೈ ತೆಗಿ, ಗದ್ದದ ಮೇಲಿಂದ ಕೈ ತೆಗಿ. ಯಾಕೆ, ಏನಾಯ್ತು? ಇವತ್ತು ಇಷ್ಟೊಂದು ಎಲ್ಲ ದುಡ್ಡು ಖರ್ಚು ಮಾಡಿ ಕಾರ್ಯಕ್ರಮ ಮಾಡ್ತಾವ್ರೆ, ನಿಮ್ ಪಾಡಿ ನೀ ಗದ್ದ ಕೈ ಹಾಕೊಂಡ್ ಕುಂತಿದ್ಯಾವ. ಅದ್ ಮನೇಲೇ ಮಾಡ್ಬೋದಾಗಿತ್ತು, ಇಲ್ಲಿಗೆ ಯಾಕೆ ಬರಕ್ ಹೋದ್ರಿ? ಏನವ ತಾಯಿ ಸರೋಜಕ್ಕ, ಹಾ ನೀನು ಮುಖದಲ್ಲಿ ನಗು ನೋಡೋದೇ ಒಂದ್ ಚಂದ ಕಣವ. ನೋಡು, ಇಷ್ಟೇ ಅಣ್ಣ. ಏನ್ ಗೊತ್ತಣ್ಣ, ಮನುಷ್ಯ ನಗಬೇಕು, ನಗುತ್ತಾ ಇರ್ಬೇಕು, ಆರೋಗ್ಯದಿಂದ ಆಗ್ತಾಗ್ಲೇ ಗೊತ್ತು ಕಣೋ. ನಾನು ಹೆಂಡತಿ ಬಿಟ್ಟು ಹೊಗೆ ಹಾಕ್ಸಕ್ ರೆಡಿ ಮಾಡಿದ್ಯಾ ಅಂತ. ಓಹೋ ಲೇ, ಇಬ್ರಿಗೂ ಸೇರ್ ಹೊಗೆ ಹಾಕ್ತಾವ್ರ ಹಿಂದಕ್ಕಪ್ಪ. ಅಲ್ಲ ಅದೇನೋ ಹೇಳ್ತಿದ್ದಲ್ಲ, ಹೇಳು ಒಂದ್ ಸ್ವಲ್ಪ ಮುಂದುವರ್ಸು, ಕೇಳಿಸ್ಕೊತೀನಿ. ಏನ್ ಗೊತ್ತಣ್ಣ, ಹೆಂಡತಿಯೊಬ್ಬಳು ಮನೆಯೊಳಗೆ ಇದ್ದರೆ ನನಗದು ಕೋಟಿ ರೂಪಾಯಿ, ನಾನು ಒಬ್ಬ ಸಿಪಾಯಿ. ಹೆಂಡತಿ ಚೆನ್ನಾಗಿರ್ಬೇಕು, ಹೆಂಡತಿನ ಚೆನ್ನಾಗಿ ನೋಡ್ಕೊಂಡ್ರೆ ಸಂಸಾರ ಚೆನ್ನಾಗಿರ್ತದೆ. ಏನಣ್ಣ, ನಿಜವಾಗ್ಲೂ ಹಿಂಗೆ ಹೋಗ್ಲತ್ತಿದ್ನ ಕೇಳ ನಮ್ ಸರೋಜಕ್ಕನ ಅಲ್ಲೆಯ. ಒಬ್ಬರಾದ್ರೂ ನನಗೆ ಪಟ್ಟಿಂದ ನನಗೆ ಗೊತ್ತಿತ್ತು ನೀನ್ ನನ್ನ ಹೆಂಡತಿ ಕಡೆ ಅಂತವ. ಹೆಂಗಾಯಿ ಕೊಡ್ತಾ ಇದೀಯ ನೋಡು. ಅಕ್ಕಂಗೂ ಯಾರ ನಿನ್ನಂತಾನೆ ಗಂಡ ಸಿಕ್ಕನೆ ಅನ್ಸದ್, ಇನ್ನೇನ್ ಮಾಡ್ತಾರೆ. ಕೇಳೆ, ಏನು ಇವತ್ತು ಯಾವ್ದೋ ಕಾಂಜಿ ಪಿಂಜಿ ಊರು ಬಂದಿಲ್ಲ, ಆನೆಕಲ್ಲು. ಇನ್ನೊಂದು ಸ್ವಲ್ಪ ಹೊತ್ತಾಗಿದ್ರೆ ಇಬ್ರು ಆಕಾಶಕ್ಕೆ ಬಿಟ್ಟು ಬಿಡ್ತಾ ಇದ್ದೆ, ಅಷ್ಟು ಹಾಗೆ ಬರ್ತೈತೆ. ಹೇಳು ಅಣ್ಣ, ನಂಗೂ ಗೊತ್ತು ಆನೆಕಲ್ಲು ಇಲ್ಲಿ ಆಮೇಲೆ ಹೇಳು. ಅವ್ನು ಯಾರೋ ನನ್ಗೆ ಲೇಜರ್ ಬಿಡ್ತಾವ್, ನನಗ್ ಬಿಟ್ರು ಪರವಾಗಿಲ್ಲ, ನನ್ನ ಹೆಂಡತಿಗೆ ಬಿಡ್ತಾವನಲ್ಲ ಅಂತ ತೋರ್ತಿದ್ದವ. ಆ ಲೇಜರ್ ಬಿಡ್ತಾ ಇರ್ಲಿ ಹಿಡ್ದಾದ್ರ ಬುಡಕ್ ಬಿಡ್ತಾವ್, ನನ್ನ ಹೆಂಡತಿಗೆ ಬಿಡ್ತಾವನಲ್ಲ ಲೇಜರ. ಯಾಕೋ ಭಾರಿ ಸ್ಕೆಚ್ ಇಟ್ಟವನೇ ಅನ್ಸುತ್ತೆ. ಇಲ್ಲಿರೋರೆಲ್ಲ ನಮ್ಮ ಹೌದಿರೋ ಏನವ, ಇಲ್ಲಿರೋರೆಲ್ಲ ನಮ್ಮ ಅಣ್ಣದಿರೋ, ಇಲ್ಲಿರೋರೆಲ್ಲ ನಮ್ಮ ಅಪ್ಪದಿರೋ. ಏನ ಸರಿ ಮಿಸ್ ನೋಡ್ಕ ಮಾತಾಡು. ಯಾರೆಲ್ಲ ಎದ್ ಬಂದಾರು ಮಗನೇ ನಿಮ್ಮ ಹೂವೆಲ್ಲ ಅಂತ ಕೇಳಿದ್ರೆ ಕಷ್ಟ. ಸಮಾಧಾನ ಕೌಂಟ್ರ್ ರೆಡಿಯಾಗೆ ಬಂದಿದ್ಯಾ? ನೋಡ್ಕ ಮಾತಾಡಿದ್ರೆ ಒಳ್ಳೇದು. ಅಣ್ಣ ಇಲ್ಲಿ ನೋಡೋಣ, ಯಾವಾಗ್ಲೂ ನನ್ನ ಹೆಂಡತಿ ಬಂದ್ರೇನೆ ಸ್ಟೇಜ್ಗೊಂದು ತೂಕ ಅಣ್ಣ. ನೋಡೋಣ ಹೆಂಗವಳೆ, ನೋಡೋಣ. ಏನಾದ್ರೂ ನಾನು ಇಲ್ಲಿ ಸೈಡ್ಗೆ ಏನಾದ್ರು ಹೋಗಿದ್ರೆ ಸ್ಟೇಜ್ ಎದ್ದು ಬಿಡೋದು. ನನ್ನ ಹೆಂಡತಿ ಅಮಿಕ ನಿಂತು ಬಿಟ್ಟವಳೆ ಸ್ಟೇಜ್. ತೂಕ ಅಣ್ಣ, ತೂಕನೇ ಅಣ್ಣ, ತೂಕನೇ ನಿಜ. 6 ವರ್ಷದಿಂದ ಇವನ್ ಜೀವನನ ಬ್ಯಾಲೆನ್ಸ್ ಮಾಡ್ತಿದ್ದೀನಿ, ಸ್ಟೇಜ್ ಬ್ಯಾಲೆನ್ಸ್ ಮಾಡಲ್ವಾ ನಾನು? ನಿಮ್ಮ ಅಣ್ಣಂಗೆ ಹೇಳ್ತಿದ್ದಿ ಎದುರುಗಡೆ ಕುಂತ್ಕೊಂಡು ಎದ್ದು ಬರ್ಲಿ ಅಂತ. ಚೆನ್ನಾಗಿ ಹೇಳ್ತಿದ್ಯ ಕಡೆ ಕಂಪ್ಲೇಂಟಾ. ಮತ್ತೆ ನಮ್ಮ ಅಣ್ಣನ ಅದಕ್ಕೆ ಮುಂದಕ್ಕೆ ಕರ್ದು ಕೂರ್ಸ್ಕೊಂಡ್ರೆ ಅದು ಆಮೇಲೆ ಹೇಳ. ನಿನ್ನ ಆಸೆ ಏನ್ ಬೇಕು ಕೇಳೆ. ಏನ್ ಕೇಳಿದ್ರು ಇವತ್ತು ಈಡೇರಿಸ್ಬಿಡ್ತೀಯ ಆನೆಕಲ್ಲಲ್ಲಿ. ಕೇಳು ಪಕ್ಕ ಈಡೇರಿಸ್ತೀಯ? ಅಣ್ಣ ನಿಮ್ಮ ಹೆಸರು ಗೊತ್ತಾಗಿಲ್ಲ, ಏನಣ್ಣ? ಮುರುಳಿ. ಕೇಳು ಏನ್ ಕೇಳಿದ್ರು ಈಡೇರಿಸ್ತೀಯ ಅಂತ ಹೆಂಗ್ ನಮ್ಲಿ ಇಷ್ಟು ವರ್ಷದ ಮೇಲೆ? ಅದುವೇ ನಮ್ಮ ಮುರುಳಿ ಅಣ್ಣನ ಮೇಲೆ ಆಣೆಗಳು ನಾನು ಈಡೇರ್ತೀನಿ. ಕೇಳೆ ಅಣ್ಣ, ನಿಮ್ ಕಡೆ ಒಂದ್ 10 ಜನ ಹುಡುಗರು ಬಂದವ್ರಲ್ವಾ? ಓ 50 ಜನನೇ ಬಂದಾರ. ಹಿಂದ್ಗಡೆ ಇರೋರೆಲ್ಲ ನಿಮ್ಮವ್ರೆ ಹುಡುಗರು? ನಾರ್ಮಲ್ ಆಗಿ ಅವ್ರ ಏನಾದ್ರು ತೂಕವಾಗಿ ಅವ್ರಣ್ಣ? ಎಲ್ಲ ತೂಕವಾಗೇ ಇರೋದು. ಅಲ್ಲಿಗೆ ನೀನೇ ನಿನ್ ಪೀಸು ಮನೆಗ್ ಬರಲ್ಲ ಅಂತ ಫಿಕ್ಸ್ ಆಯ್ತು ಬಿಡು. ಕೇಳ ಸಂತು, ಆಗ್ಲೇ ಒಬ್ರು ಡ್ಯಾನ್ಸ್ ಮಾಡ್ಬೇಕಾರ ನನ್ಗೂ ಇಷ್ಟ ಆಯ್ತಿತ್ತು. ಒಂದ್ ಡ್ಯಾನ್ಸ್ ಮಾಡೋಣ ಇಬ್ರು. ನೀನು ನಾನು ಡ್ಯಾನ್ಸ್ ಅಣ್ಣ? ಡ್ಯಾನ್ಸ್ ಅಂತೆ ಯಾವ ಸಾಂಗಿಗೆ?
ಜೇನ ದನಿಯವಳೆ ಹಂಸ ನಡೆಯವಳೆ ಅದಕ್ಕೆ ಮಾಡೋಣ. ಜೇನ ದಣಿಯವಳೆ ಹಂಸ ನಡೆಯವಳೆ ಸೊಬಗು ಮೈ ತುಂಬಿದೆ. ಅಣ್ಣ ಜೇನ್ ಎಲ್ಲ ಐತಣ್ಣ? ಜೇನ ಧನಿಯವಳಂತೆ ಹಂಸ ನಡೆಯವಳಂತೆ. ನಡ್ಕಬ ಹೇಳ್ತೀನಿ, ನಡ್ಕಬ. ಎಲ್ಲಿಗೆ ನಡ್ಕೊಂಡು ಹೋಗ್ಬೇಕು ನೋಡೋಣ. ಅಂಬಾರಿ ಅವರ ಆನೆ ತರ ನಡ್ಕೋಯ್ತವಳೆ, ಇವಳು ಹಂಸ ನಡೆಯಂತೆ. ಮೀನು ಕಣ್ಣು. ಅಣ್ಣ ಕೇಳ್ಸ, ಅಂಬಾರಿ ಅವರ ಆನೆ ಆದ್ರೂ ಪರವಾಗಿಲ್ಲ, ಇವನ್ ತರ ಕೆಸರು ಗುಂಡಿಲ್ ಬಿದ್ದು ಅದಾಡ ಹೊಂದಿ ಅಲ್ಲ. ಒಂದ್ ನಿಮಿಷ ಇಷ್ಟೊತ್ತವರೆಗೂ ಒದೆ ಹಾಕಿತ್ತಿಲ್ಲ, ಈಗ ಹಾಕ್ರೋ. ಹೊಗೆ ಹಾಕೊಂತ ಶೆಲ್ಟ್ ಒಳಿಕೆ ಹಾಕ್ಬಿಟ್ಟಲ್ಲ. ಬಿಟ್ಟಿದ್ರೆ ಬೇಗ ಕೊಟ್ಟೆ ಬಿಡೋದು. ಹೇಳು ಆಮೇಲೆ. ಅಣ್ಣ ಆಮೇಲೆ ಸೊಬಗು ಮೈ ತುಂಬಿದೆಯಂತೆ. ಸೊಬಗಲ್ಲಣ್ಣ, ಕೊಬ್ಬು ಮೈ ತುಂಬಿದೆ. ಅಣ್ಣ ಇವಳಿಗೋಸ್ಕರನೇ ಒಂದು ಸಾಂಗ್ ಬರ್ದಾರೆ. ಯಾವ್ದು ಹೇಳಿ? ಯಾವ್ದು? ಮಾರಿ ಕಣ್ಣು ಹೋರಿ ಮ್ಯಾಗೆ, ಕಕ್ಕನ ಕಣ್ಣು ಕೂರಿ ಮ್ಯಾಗೆ. ಅಟ್ಲೀಸ್ಟ್ ನನ್ಗೋಸ್ಕರ ನನ್ ಮಕ್ಕಕ್ಕೊಂದ್ ಹಾಡಾದ್ರೂ ಐತೆ. ಈ ಮಕ್ಕಕ್ಕೊಂದ್ ಹಾಡು ಇಲ್ಲ. ಲೇ, ನಾನು ಸುಮ್ಮನೆ ಆನೆ ಕಲ್ಲಲ್ಲಿ ಜನಗಳ ಮಧ್ಯೆ ನಡ್ಕೊಂಡು ಹೋಗ್ಬಿಟ್ರೆ ಹುಡುಗಿರೆಲ್ಲ ನನ್ನ ಯಾರಿವನು ಕಿತ್ತೋದ್ ನನ್ ಮಗ ಅಂತಾರ, ಯಾರಿವನು ಇಲ್ಲ ಬೇವರ್ಸಿ ಅನ್ಬೋದು. Emotional damage. ಮತ್ತೆ ಏನಂತಾರೆ? ಯಾರಿವನು ಅಂದ್ರೆ ನೀನ್ ಯಾರು ಅಂತಲೇ ಗೊತ್ತಿಲ್ಲಪ್ಪ. ಕೇಳೆ ಸರಜಕ್ಕ, ಏನಾಯ್ತು? ಏನ್ ಸಮಸ್ಯೆ? ನಿಂಗೆ ಕೈ ಕಟ್ಟೆ ಯಾಕಂದ್ ಯಾಕೆ ಕುಂತಿದ್ಯವ? ಮನೆಯವ್ರು ಯಾರು ಬಂದಿಲ್ವಾ? ನೀನು ಒಬ್ಳೆ ಬಂದಿದ್ಯಾ? ಇಷ್ಟೆಲ್ಲ ಖರ್ಚು ಮಾಡವ್ರೆ, ಯಾಕೆ ತಲೆ ಮೇಲೆ ಕೈ ಹೊತ್ಕೊಂಡ್ ಕುಂತಿದ್ಯಾ ತಾಯೇ? ಈಗ ಕಳೆ ಬತ್ತು ನೋಡೋಣ ಅಲ್ಲಿ.